ಎಲ್ಲ ಶಾಸಕರಿದ್ದೀರಿ, ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮಧ್ಯಾಹ್ನದ ಊಟ ಇಲ್ಲಿ ಲಾಂಜ್ ಅಲ್ಲಿ ವಿಶೇಷ ಏರ್ಪಡಿಸಲಾಗಿದೆ. ಯಾರು ಹೊರಗೆ ಹೋಗಬೇಡಿ. ಎಲ್ಲಿ ಪ್ರಶ್ನೆ ಇದು ಮಾಡಿದ್ದೀನಿ ಮನೆ ಸಭಾಧ್ಯಕ್ಷ 0 ಅವರ್ ನಾನೊಂದು ಪ್ರಶ್ನೆ ಇಟ್ಟಿದ್ದೆ. ನಾನು ಇಲ್ಲ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ನಾನು ಕೊಡ್ಲಿಲ್ಲ, ನಾಳೆ ತಗೊಳ್ತೇನೆ ಟುಮಾರೋ. ಮನೆ ಸಭಾ ಎಲ್ಲ 2 ನಿಮಿಷದಲ್ಲಿ ಸರ್ಕಾರಕ್ಕೆ ಹೇಳ್ಬೇಕಲ್ಲ ಯಾವ ಸಬ್ಜೆಕ್ಟ್ ಏನಂತ ಹೇಳಿ. ಎಲ್ಲ ಕೊಟ್ಟಿದ್ದೇನೆ, ರೈಟಿಂಗ್ ಅಲ್ಲಿ ಕೊಟ್ಟಿದ್ದೇನೆ, ಕೊಟ್ಟಿದ್ದಾರಂತ ರೈಟಿಂಗ್ ಅಲ್ಲಿ ಕೊಟ್ಟಿದ್ದೇನೆ. ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಪ್ರಸ್ತಾಪ ಮಾಡಿದ್ದೇನೆ. ಇಲ್ಲ ಯಾರ ಕೈಯಲ್ಲಿ ಮನೆ ಸಭಾಧ್ಯಕ್ಷ ನನ್ನ ಕೈಯಲ್ಲಂತೂ ಕೊಡ್ಲಿಲ್ಲ. ಯಾರ ಕೈಯಲ್ಲಿ ಕೊಟ್ಟದ ಯಾರ ಕೈಯಲ್ಲಿ? ಇಲ್ಲ ಬಂದಿದ್ದಾರೆ, ಎಲ್ಲಿಂದ ಪೋಸ್ಟ್ ಅಲ್ಲಿ ಬರ್ತದ? ಅಲ್ಲ ಕೈಯಲ್ಲಿ ಕೊಡ್ಬೇಕು. 2 ನಿಮಿಷ ಪ್ರಸ್ತಾಪ ಮಾಡಿದೆ, 2 ನಿಮಿಷ. ಓಕೆ. ಮನೆ ಸಭಾಧ್ಯಕ್ಷರೇ, ಇವತ್ತಿನ ಒಂದು ದಿನಪತ್ರಿಕೆಯಲ್ಲಿ ಬಹಳ ಗಂಭೀರವಾಗಿರ್ತಕ್ಕಂಥ ಒಂದು ವಿಚಾರ ಇವತ್ತು ಪ್ರಸ್ತಾಪ ಆಗಿದೆ. ವಸತಿ ಶಾಲೆಗಳ ಪ್ರವೇಶ ದ್ವಾರದ ಘೋಷವಾಕ್ಯ ಏನು ಕೈ ಮುಗಿದು ಒಳಗೆ ಬನ್ನಿ ಅಂತ ಹೇಳಿ ಏನಿತ್ತು, ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತಕ್ಕಂಥ ಒಂದು ವಿಚಾರ ಇವತ್ತು ಪತ್ರಿಕೆಯಲ್ಲಿ ಉಲ್ಲೇಖ ಆಗಿದೆ. ತಮ್ಮ ಮೂಲಕ ಇವತ್ತು ಸದನದ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ರಾಜ್ಯಾದ್ಯಂತ ವಸತಿ ಶಾಲೆಗಳ ಪ್ರವೇಶ ದ್ವಾರದಲ್ಲಿ ಏನು ಹಲವು ವರ್ಷಗಳಿಂದ ಇದ್ದ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ, ಎಲ್ಲ ನಮ್ಮ ವಸತಿ ಶಾಲೆಗಳಲ್ಲೂ ಕೂಡ ಇದು ಪ್ರಮುಖ ದ್ವಾರದಲ್ಲಿ ಬರೆದಿರ್ತಕ್ಕಂಥದ್ದು. ನಮ್ಗೆಲ್ಲರೂ ಕೂಡ ತಿಳಿದಿರೋ ಹಾಗೆ ರಾಷ್ಟ್ರ ಕವಿಯವರ ಕುವೆಂಪುರವರ ಒಂದು ಸಾಲುಗಳು ಇದು. ಇವತ್ತು ಮನೆ ಸಭಾಧ್ಯಕ್ಷರೇ, ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳೊಬ್ಬರು ಅವರ ವಾಟ್ಸಪ್ಗಳಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗಿದೆ. ಅವ್ರು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಈಗ 0 ಅವರಲ್ಲಿ ಸ್ಪೆಸಿಫಿಕ್ ಪಾಯಿಂಟ್ ಒಂದೇ ನಿಮಿಷ ಮುಗಿಸ್ತೇನೆ. ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತೇಳಿ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳೇ ಇವತ್ತು ಅವರ ವಾಟ್ಸಪ್ ಅಲ್ಲಿ ಹರಿದಾಡಿರ್ತಕ್ಕಂಥ ನನ್ನ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಒಬ್ಬ ಸರ್ಕಾರದಲ್ಲಿರ್ತಕ್ಕಂಥ ಪ್ರಮುಖ ಸ್ಥಾನದಲ್ಲಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ಒಂದು ರೀತಿ ಕುವೆಂಪು ಅವರಿಗೆ ಅವಮಾನವನ್ನ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು ವಾಟ್ಸಪ್ ಅಲ್ಲಿ ಹರಿದಾಡ್ತಾ ಇದೆ. ಇದೇ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಧಾರ್ಮಿಕ ಹಬ್ಬವನ್ನ ಆಚರಣೆ ಮಾಡಬಾರ್ದು ಅಂತೇಳಿ ಸುತ್ತೋಲೆ ಹೊರಡಿಸಿದ್ರು ಇತ್ತೀಚಿನ ದಿನಗಳಲ್ಲಿ. ಅದನ್ನ ವಾಪಸ್ ಹಿಂಪಡೆದಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಆದ್ರೆ ಇವತ್ತು ಏನು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತೇಳಿ ಒಬ್ಬ ಸರ್ಕಾರಿ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಇವತ್ತು ಮಾಡಿ ಇವತ್ತು ಶಾಲೆಗಳಲ್ಲಿ ಇವತ್ತು ಅದು ವಸತಿ ಶಾಲೆಗಳಲ್ಲಿ ಬದಲಾವಣೆ ಮಾಡಿರ್ತಕ್ಕಂಥದ್ದು ಕೂಡ ಪತ್ರಿಕೆಗಳಲ್ಲಿ ಉಲ್ಲೇಖ ಆಗಿದೆ. ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಕೇಳೋದಕ್ಕೆ ಇಚ್ಛಪಡ್ತೇನೆ, ನನ್ನ ಸಚಿವರು, ಸಮಾಜ ಕಲ್ಯಾಣ ಸಚಿವರು ಕೇಳೋದಕ್ಕೆ ಇಚ್ಛಪಡ್ತೇನೆ, ಏನಾಗ್ತಾ ಇದೆ ಸರ್ಕಾರದಲ್ಲಿ ಅಂತಕ್ಕಂಥದ್ದು. ಇವತ್ತು ಒಂದು ರೀತಿ ಕುವೆಂಪು, ರಾಷ್ಟ್ರಕವಿ ಕುವೆಂಪು ಅವರಿಗೆ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಒಬ್ಬ ಅಧಿಕಾರಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಸರಿಯಲ್ಲ ಅಂತ ಇವತ್ತು ಧಾರ್ಮಿಕ ಸರ್ಕಾರ ಗಮನಕ್ಕೆ ತಂದಿರಲ್ಲ, ಶೂನ್ಯ ವೇಳೆಯಲ್ಲಿ ತಂದಿದ್ದೀರಿ, ಸರ್ಕಾರ ನಾಳೆ ಉತ್ತರ ಕೊಡ್ತದೆ. ಈಗ ನಾವು ಕೇಳ್ತಿರೋದೇನು ಸಭಾಧ್ಯಕ್ಷರೇ? ಆಯ್ತು, ಉತ್ತರ ಕೊಡ್ತಾರೆ. ಅಲ್ಲ, ದೇವಾಕ್ಯ ಚೇಂಜ್ ಮಾಡಿದ್ದಾರೆ, ಕೊಟ್ಟಿರುವಂತ ಅಧಿಕಾರ ಆಯ್ತು ಪ್ರಧಾನ ಕಾರ್ಯದರ್ಶಿ. ಈಗ ಅಲ್ಲ, ಸರ್ಕಾರದಿಂದ ಈಗ ಪತ್ರಿಕಾದಲ್ಲಿ ಬಂದ ವಿಚಾರ ತಾವು ಪ್ರಸ್ತಾವನೆ ಮಾಡಿದ್ದೀರಿ, ಮಾಡಿದೀವಿ. 0 ಅವರಲ್ಲಿ ಮುಗೀತು. ನಾಳೆ ಸರ್ಕಾರ ಅದಕ್ಕೆ ಉತ್ತರ ಕೊಡ್ತದೆ, ಸಮಾಜ ಕಲ್ಯಾಣ ಸಚಿವರು ಉತ್ತರ ಕೊಡ್ತಾರೆ. ಇದಕ್ಕಿಂತ ಜಾಸ್ತಿ ಇದು ಆಯ್ತು, ಒಂದು ಚರ್ಚೆ ಹಾಕಿದ್ರಲ್ಲಿ ಉತ್ತರ ಕೊಡ್ಲಿ ಸರ್ಕಾರ. ಅಪಮಾನ ಮಾಡೋದು ಸರಿಯಲ್ಲ ಅಂತ 0 ಅವರಲ್ಲಿ ಚರ್ಚೆ ಮಾಡಬೇಡಿ. ಸರ್ಕಾರ ವಾಸ್ತವದ ಅಧಿಕಾರಕ್ಕೆ ವಾಸ್ತವಾಂಶ ಆಧಾರಿತ ಉತ್ತರವನ್ನ ಕೊಡ್ತೇವೆ. ಇನ್ನ ಹೆಚ್ಚಿಗೆ ಮಾತಾಡ್ಬೇಕಂದ್ರೆ ನಾವು ಮಾತಾಡೋದಿದೆ, ಆದ್ರೆ ಚರ್ಚೆ ಮಾಡಲಿಕ್ಕೆ ಹೋಗ್ಬೇಡಿ. ಆಯ್ತು, ನಾಳೆ ಉತ್ತರ ಕೊಡ್ತಾರೆ. ಕುವೆಂಪು ಅವರ ಪಠ್ಯ ಪುಸ್ತಕದಿಂದ ಕಿತ್ತಾಕಿದ ನಿಮ್ಮ ಸರ್ಕಾರ ಚರ್ಚೆ ಮಾಡೋದು. ಈಗ ನಾವು ಅಶೋಕ್ ನಾರಾಯಣ್ ಇವರಿಗೆ
ಹಿಂದೆ ಈಗ ಬರೇ ಇದನ್ನು ಇವರು ದೇವಾಕ್ಯವನ್ನ ವಿಷಯ ಪ್ರಸ್ತಾವಿಸಿ ನಾನು ಉತ್ತರ ಕೊಡ್ತಾರೆ. ಬರೀ ರಾಜಕೀಯವಾಗಿ ಚರ್ಚೆ ಬೇಡ. ಈಗ ಒಬ್ರು ಎಲ್ಲರಿಗೂ ಅವಮಾನ ಮಾಡಿದವರು ಕಂದಾಯ ಸಚಿವರು ಸರ್ಕಾರದ ಈ ಪ್ರಶ್ನೆಗೆ ದೇವಾಕ್ಯನ ಉತ್ತರ ಸರ್ಕಾರ ನೀವು ವಿಷಯ ಪ್ರಸ್ತಾವನೆ ಮಾಡಿದ್ದೀರಿ, ಸರ್ಕಾರ ಉತ್ತರ ಕೊಡ್ತದೆ. ಇವೆಲ್ಲ ಮಾತಾಡಲಾಗ್ತದ? ಸರ್ಕಾರ ಮೇಲೆ ಉತ್ತರ ಕೊಡ್ತಾರೆ. ಮತ್ತೆ ಏನು ವಿಶ್ವಾಸದಲ್ಲಿ ಆಯ್ತು, ನಾಳೆ ಕೊಡ್ತಾರೆ, ಇವತ್ತೇನು ಕೊಡ್ತಾರೆ? ಬೇಕಾದ್ರೆ ಮಾತಾಡ್ತೇವೆ. ಏನ್ ಮಾತಾಡಿದ್ರು ಎಬಿಸಿಡಿ ಗೊತ್ತಿಲ್ಲ. ನಾಳೆ ಉತ್ತರ ಕೊಡ್ತಾರೆ, ಚರ್ಚೆ ಮಾಡಿ. ದಯವಿಟ್ಟು ಚರ್ಚೆ ತಗೋಬೇಕು, ನಾಳೆ ಚರ್ಚೆ ತಗೋಬೇಕು. ಉತ್ತರ ಕೊಡಿ. ನಾಳೆ ಉತ್ತರ ಕೊಡ್ತಾರೆ, ಚರ್ಚೆ ಮಾಡಿ. ಸರ್ಕಾರ ಉತ್ತರ ನೋಡಿ ಚರ್ಚೆ ಮಾಡಿ. ಆಯ್ತು, ನೋಡಿ ಇರುವಂತದೇನು ದೇವಾಕ್ಯ ನಾಳೆ ಉತ್ತರ ಕೊಡ್ತಾರಲ್ಲ, ಹಾಗೆ ಮಾತಾಡಿ ನೀವು. ನೋಡಿ, ನೀವು ವಿಷಯ ಪ್ರಸ್ತಾವನೆ ಮಾಡಿದ್ದೀರಿ, ನಾಳೆ ಉತ್ತರ ಕೊಡ್ತಾರೆ, ಆಗ ಚರ್ಚೆ ಮಾಡಿ. ಆಯ್ತು, ಅಜೆಂಡ್ಮೆಂಟ್ ನಿಲುವಳಿ ಸೂಚನೆ ಬನ್ನಿ. ನಾಳೆ ಉತ್ತರ ಮಾಡಿ. ಅಲ್ಲ ಸ್ವಾಮಿ, ಏನನ್ನು ಪ್ರಶ್ನೆ ಮಾಡೋದು ಹೇಳಿ, ಏನನ್ನು ಪ್ರಶ್ನೆ ಮಾಡೋದು? ಈಗ ಕೊಡ್ತಾರೆ, ನಾಳೆ ಉತ್ತರ ಕೊಡ್ತಾರೆ. ಆಯ್ತು, ಸರ್ಕಾರವೇ ಇದ್ರ ಪರವಾಗಿದೆಯಾ? ನಾಳೆ ಉತ್ತರ ಕೊಡ್ತಾರೆ, ಆವಾಗ ಚರ್ಚೆ ಮಾಡಿ. ನಾಳೆ ಕೊಡ್ತಾರೆ ಅವರೇ ಸಮಾಜ ಕಲ್ಯಾಣ ಸಚಿವರು. ಈಗ ಅರ್ಥ ಮಾಡಿಕೊಳ್ಳಿ. ಬೇರೆ ವಿಚಾರ ನಾಳೆ ಉತ್ತರ ಬರಲಿ, ಮತ್ತೆ ಚರ್ಚೆ ಮಾಡಿ. ಅಧ್ಯಕ್ಷರೇ, ಏನ್ ಜೀರೋ ಅಲ್ಲಿ ಪ್ರಸ್ತಾವನೆ ಮಾಡಿದಿರಿ, ಇಲ್ಲ ಅಂತ ಯಾರು ಕೂಡ ಹೇಳಿಲ್ಲ. ನಾಳೆ ಸರ್ಕಾರ ಉತ್ತರ ಕೊಡ್ತದೆ, ಅದರ ಮೇಲೆ ಹೆಚ್ಚು ಚರ್ಚೆ ಮಾಡಿ. ಸನ್ಮಾನ್ಯ ವಿಜಯೇಂದ್ರ ಅವರು ಪ್ರಸ್ತಾವ ಮಾಡಿರೋದು ಅಷ್ಟಕ್ಕೆ, ನಾವು ಬೇರೆ ಬೇಡ, ನಾವಿಂದ ಏನ್ ಮಾಡಿದ್ರಿ ಇದ್ ಮಾಡಿದ್ರೆ 4 ಗಂಟೆ ಚರ್ಚೆ ಆಯ್ತು, ಈಗ ಬೇಕಾಗುತ್ತೆ. ಅವ್ನು ಅದಕ್ಕೆ ಬೇಡ, ಮುಗೀತಲ್ಲ, ಅದಕ್ಕೆ ಬೇಡ, ನಾನು ಉತ್ತರ ಇಷ್ಟೇ. ಬರಲಿ, ಮತ್ತೆ ಯಾಕೆ? ಈಗ ಒಬ್ಬ ಅಧಿಕಾರಿ, ಆಯ್ತು, ಒಬ್ಬ ಪ್ರಿನ್ಸಿಪಾಲ್ ಸೆಕ್ರೆಟರಿ ಮಾಡಿರೋಂಥದ್ದು ಅಲ್ಲಲ್ಲ, ಮಾಡಿರೋದು ಅಲ್ಲಲ್ಲ, ಕೊಡಿ, ಅದನ್ನ ಉತ್ತರ ಕೊಡಿ ಅಂತಾನೆ ಹೇಳ್ತಾ ಇರೋದು. ಕೊಡ್ತಾರೆ ಉತ್ತರ, ಸಮರ್ಪಕವಾದ ಉತ್ತರ ಕೊಡಿ, ಸರಿಯಾಗಿ ಉತ್ತರ ಕೊಡಿ. ಈಗ ಬಿಲ್ ಅನ್ನು ಯಾರೋ ಒಬ್ರು ಈಗ ಯಾರೋ ಒಬ್ರು ಮಂತ್ರಿಗಳು ಅಥವಾ ಸರ್ಕಾರ ಒಂದು ಘೋಷಣೆಗಳನ್ನು ಹಾಕ್ತಾರೆ. ಈಗ ವಿಧಾನಸೌಧದ ಮುಂದೆನೂ ಹಾಕಿದ್ದಾರೆ. ಕೆಂಗಲ್ ಹನುಮಂತಯ್ಯನವರು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹಾಕಿದ್ದಾರೆ. ಉತ್ತರ ದಿಕ್ಕಿಗೆ ಧರ್ಮೋ ರಕ್ಷತೆ ರಕ್ಷಿತ ಅಂತ ಹಾಕಿದ್ದಾರೆ. ಇದನ್ನ ಕಿತ್ತಾಕ್ಬಿಡ್ತಾರ. ಯಾರೋ ಒಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿ ಬಂದ್ಬಿಟ್ಟು ತೆಗಿ ಅಂತ ಹೂ ಆರ್ ಯು? ಅವ್ರು ಯಾರು? ಈಗ ಅವ್ನಿಗೆ ಏನ್ ಅಧಿಕಾರ ಇದೆ ತೆಗಿ ಅಂತ ಆದೇಶ ಹೊರಡಿಸಕ್ಕೆ ಅವ್ರಿಗೆ ಏನ್ ಅಧಿಕಾರ ಇದೆ? ನೀವು ವಿಧಾನಸಭೆಯಲ್ಲಿ ಕೂತ್ಕೊಂಡು ಗಂಟೆ ಚರ್ಚೆ ನಾಳೆ ಮಾಡೋದಾದ್ರೆ ಉತ್ತರ ಚರ್ಚೆ ಮಾಡಿ. ನಾಳೆ ಉತ್ತರ ನೋಡಿ, ನೀವು ಜೀರೋ ಪ್ರಸ್ತಾವನೆ ಮಾಡಿದ್ದೀರಿ, ನಾಳೆ ಸರ್ಕಾರ ಉತ್ತರ ಕೊಡ್ತದೆ, ಅದರಂತ ಚರ್ಚೆ ಮಾಡುವ. ಆಯ್ತು, ನಾಳೆ ನೋಡುವ. ಚೇಂಜ್ ಮಾಡ್ಬಿಟ್ಟಿದ್ದಾರೆ ಎಲ್ಲ ಕಡೆ. ಆಯ್ತು, ನಾಳೆ ಸರ್ಕಾರ ಉತ್ತರ ಕೊಡ್ತಾರೆ, ನೋಡ್ತಾರೆ. ಸರ್ಕಾರ ಉತ್ತರ ಮಾತ್ರ ನೋಡ್ತದೆ. ಈಗ ಬಿಲ್ ಅಂತ ಬಿಲ್ ವಿಧೇಯಕವನ್ನು ಬರಲು ಈ ಸರ್ಕಾರದಲ್ಲಿ ಅಧಿಕಾರಿಗಳ ಮೇಲೆ ಲಂಗು ಬೇಕಾದ ಕಡೆ ಹೋಗ್ಬೋದು, ಬೇಕಾದ್ ಮಾಡ್ಬೋದು. ಆಯ್ತು, ನಾಳೆ ಉತ್ತರ ಕೊಡ್ತಾರೆ. ಇಲ್ಲ ಅಧಿಕಾರಿಗಳ ಮೇಲೆ ಸರ್ಕಾರ ಇದೆ ಅಂತ ಹೇಳಿ ಒಬ್ಬ ಪ್ರಿನ್ಸಿಪಾಲ್ ಸೆಕ್ರೆಟರಿ ಗೊತ್ತಿಲ್ಲ, ಇವ್ರು ಅವ್ರಿಗೆ ಸಮರ್ಥಿಸ್ಲಿಕ್ಕೆ ಹೋಗ್ತಾರೆ. ನಾವು ಕೊಡ್ತೇವೆ, ಅದ್ರ ಮೇಲೆ ಏನಾದ್ರೂ ಅವರಿಗೆ ಅಡ್ಡಿ ಆತಂಕ ಇದ್ರೆ ಆಮೇಲೆ ಚರ್ಚೆ ಮಾಡಿ. ನೀವು ಅಷ್ಟು ಹೇಳಿದ್ರೆ ಸಾಕಾಗ್ತಿತ್ತು. ಮಾಡ್ಲಿ, ಅದನ್ನೇ ಹೇಳಿದ್ದು. ಅಲ್ಲ, ನಿಮಗೆ ಕೇಳಿಸಿಲ್ಲ ಅಂತ ನಾವೇ ಕೇಳಿದೀವಿ. ಯಾಕೆ ಹೇಳಿಲ್ಲ ನೀವು. ಸಮಯ ಬೇಕು. ಆಯ್ತು, ನಾಳೆ ಸತ್ಯನ ಅಲ್ಲಿ ಏನಿದೆ ಈಗ ಸಮಯ ಬೇಕಿದೆ. ಪತ್ರಿಕೆಯಲ್ಲಿ ವರದಿಯಾಗಿದೆ. ಸರ್ಕಾರ ಪ್ರತಿಪಕ್ಷ ನಾಯಕರೇ, ಅಧ್ಯಕ್ಷರೇ, ಬಹುಶಃ ಕೆಲವರಿಗೆ ಕೇಳಿಸಿಲ್ಲ. ನಾನು ಫಸ್ಟ್ ಉತ್ತರ ಕೊಟ್ಟಿದ್ದು ಕೂಡ ವಾಸ್ತವದ ಉತ್ತರವನ್ನ ಸರ್ಕಾರ ಕೊಡುತ್ತೆ ಅಂತಾನೆ ಹೇಳಿ, ಉಳಿದಿದ್ದು ಚರ್ಚೆ ಮಾಡ್ಲಿಕ್ಕೆ ಹೋದ್ರೆ ಬೇರೆ ಬೇರೆ ಹೇಳಲಿಕ್ಕಿದೆ, ಅದು ಬೇಡ ಅಂತ ನಾನು ಹೇಳಿದ್ದು ಅಷ್ಟೇ.